ನಮಸ್ಕಾರ ವೀಕ್ಷಕರ. ಈ ವಿಡಿಯೋದಲ್ಲಿ 2024 ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಳ್ತೀನಿ. ಮೊದಲನೇದಾಗಿ ಮೇಷ ರಾಶಿಯ ಫಲಾನುಫಲ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಗ್ರಹಗಳ ಗೋಚಾರ ಸ್ಥಿತಿಗತಿ ನೋಡೋದಾದರೆ ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ ಫೆಬ್ರವರಿ 5ನೇ ತಾರೀಕು ಕುಜ ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಮೇಷರಾಶಿಯ ಅಧಿಪತಿ ಕುಜ ಮಕರ ರಾಶಿಗೆ ಬಂದಾಗ ಅಂದರೆ 10ನೇ ಮನೆಗೆ ಬಂದಾಗ ಅದು ಉಚ್ಚ ಸ್ಥಾನವಾಗಿರ್ತದೆ, ಮೇಲ್ಮನೆಯಾಗಿರ್ತದೆ ಅಂತಾನೆ ಹೇಳ್ಬೋದು. ಒಳ್ಳೆಯದು ಅದು. ಇದೇ ಫೆಬ್ರವರಿ 12ನೇ ತಾರೀಕು ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ರೆ 13ನೇ ತಾರೀಕು ರವಿ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 19ನೇ ತಾರೀಕು ಬುಧ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ತಿಂಗಳಲ್ಲಿ ಈ 5 ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತದೆ. ಮಕರ ರಾಶಿಗೆ 3, ಕುಂಭರಾಶಿಗೆ 2 ಗ್ರಹಗಳು, ಅಂದರೆ ಬುಧ 2 ಕಡೆ ಮಕರ ರಾಶಿಗೆ ಹೋಗ್ತಾನೆ, ಆಮೇಲೆ ಕುಂಭರಾಶಿಗೆ ಹೋಗ್ತಾನೆ. ನಿಮ್ಮ 10ನೇ ಮನೆಯಲ್ಲಿ ಬುಧ ಕುಜ ಶುಕ್ರರ ಪ್ರವೇಶ. 10ನೇ ಮನೆ ದಶಮ ಸ್ಥಾನ, ಹಾಗೆ ನಿಮಗೆ ಕರ್ಮ ಸ್ಥಾನ ಆಗ್ತದೆ. ಕೆಲಸದ ಸ್ಥಾನ 10ನೇ ಮನೆ ಅಂತ ಪರಿಗಣಿಸ್ತೀವಿ. ಆ ಮನೆಯಲ್ಲಿ ಬುಧ ಗ್ರಹನ ಪ್ರವೇಶ, ಕುಜನ ಪ್ರವೇಶ, ಶುಕ್ರನ ಪ್ರವೇಶ. ನಿಮ್ಮ ರಾಶಿಯಿಂದ 2ನೇ ಮತ್ತು 7ನೇ ಮನೆಯ ಅಧಿಪತಿ ಶುಕ್ರ 10ನೇ ಮನೆಗೆ ಹೋಗ್ತಾ ಇದ್ದಾನೆ. ಸೊ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ. ಅದು ಶನಿಯ ಮನೆ, ಮಿತ್ರನ ಮನೆ ಆಗ್ತದೆ. 2ನೇ ಮನೆ ಯಾವುದಕ್ಕೆ ಅಂತ ಅಂದರೆ ಧನ, ಕುಟುಂಬ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಹಾಗೆಯೇ 7ನೇ ಮನೆ ಪಾಲುದಾರಿಕೆ, ಬಿಸ್ನೆಸ್ ಆಗಿರ್ಬೋದು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟದಾಗಿರ್ತದೆ. ಈ ಮನೆಗಳ ಅಧಿಪತಿ ಶುಕ್ರ ಮಕರ ರಾಶಿಯನ್ನು ಅಂದರೆ ದಶಮ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಫೆಬ್ರವರಿ 11ನೇ ತಾರೀಕಿನಿಂದ ಶುಕ್ರ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ತನಕ ಸ್ವಲ್ಪ ಹಿಯರ್ ಅಂಡ್ ದೇರ್ ಅಂತ ಆಗಿರುತ್ತೆ, ಒಂದು ಸಣ್ಣ ಪುಟ್ಟ ಕಷ್ಟ ತೊಂದರೆಗಳು ಇರ್ತದೆ. ಬಟ್ 11ರ ಮೇಲೆ ಶುಕ್ರನಿಂದಾಗಿ ನೀವು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಹೆಚ್ಚಿನದಾಗಿ ಧನದ ಆಗಮನವಾಗ್ತದೆ ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ಇದ್ದಂತಹ ಮನಸ್ಥಿತಿ, ಕಿರಿಕಿರಿ ಮನಸ್ತಾಪಗಳೆಲ್ಲ ನಿವಾರಣೆ ಆಗ್ತದೆ. ನಿಮ್ಮ ಹಣ ಸಿಕ್ಕಾಕೊಂಡಿರೋ ಹಣ ವಾಪಸ್ ಬರ್ತದೆ ಅಂತಲೇ ಹೇಳ್ಬೋದು. ಮಾತಿನಿಂದ ಮುಂಚೂಣಿ ಆಗ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಟೀಚರ್ಸು ಅಥವಾ ವಾಗ್ಮಿಯರೆಲ್ಲ ಇದ್ದಾರೆ, ಅವರು ತಮ್ಮ ಕ್ಷೇತ್ರದಲ್ಲಿ ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಟೂಡೆಂಟ್ಗಳಿಗೂ ಕೂಡ ಶುಕ್ರನಿಂದಾಗಿ ತುಂಬ ಒಳ್ಳೆಯ ಫಲಗಳು, ಅಂದರೆ ವಿದ್ಯಾರ್ಜನೆ ಸಲೀಸಾಗಿ ನಡೀತದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಶುಕ್ರನಿಂದಾಗಿ ತಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ. ವೈವಾಹಿಕ ಜೀವನ ಸುಸೂತ್ರವಾಗಿ ಆಗ್ತದೆ. ಜೊತೆಗೆ ವಿವಾಹ ಅಪೇಕ್ಷೆ ಯಾರಾದರೂ ಇದ್ದರೆ, ಅಂದರೆ ಇಷ್ಟು ದಿನ ಗಂಡು ಹೆಣ್ಣು ನೋಡ್ತಾ ಇದ್ದು ಅದು ಮ್ಯಾಚ್ ಆಗ್ತಾ ಇಲ್ಲ ಪ್ರಪೋಸಲ್ ಅಂತ ಇದ್ದರೆ, ಫೆಬ್ರವರಿ 11ರ ನಂತರ ನಿಮ್ದೇನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನಿವಾರಣೆಯಾಗಿ ವಿವಾಹ ಕುದುರ್ತದೆ ಅಂತಲೇ ಹೇಳ್ಬೋದು. ಇನ್ನು ಬುಧನ ಕತೆ ನೋಡೋದಾದರೆ ನಿಮ್ಮ 3ನೇ ಮತ್ತು 6ನೇ ಮನೆಯ ಅಧಿಪತಿ ಬುಧ. 3ನೇ ಮನೆ ಅಂತ ಅಂದರೆ ಹೆಚ್ಚಾಗಿ ಧೈರ್ಯ, ಶೌರ್ಯ, ಸಾಹಸಕ್ಕೆ ಡೆಡಿಕೇಟೆಡ್ ಆಗಿರ್ತದೆ. ಹಾಗೆಯೇ ಸಹೋದರ ಸ್ಥಾನ ಅಂತಲೇ ಹೇಳ್ತೀವಿ. ಇನ್ನು 6ನೇ ಮನೆ ಕೆಟ್ಟದ್ದು ಅಂತಲೇ ಹೇಳ್ಬೋದು, ಯಾಕಂತಂದರೆ ಋಣಸ್ಥಾನ, ರೋಗಸ್ಥಾನ, ಶತ್ರು ಸ್ಥಾನವಾಗಿರ್ತದೆ. ಈ ಮನೆಗಳಿಗೆ ಅಧಿಪತಿಯಾಗಿರುವಂತಹ ಬುಧ ಮಕರ ರಾಶಿಯನ್ನು ಫೆಬ್ರವರಿ 1ನೇ ತಾರೀಕು ಪ್ರವೇಶ ಮಾಡ್ತಾನೆ ನಿಮ್ಮ ದಶಮಕ್ಕೆ. ಸೊ ನಿಮಗೆ ತೃತೀಯ ಅಧಿಪತಿ ಹಾಗೆಯೇ ಷಷ್ಠಾಧಿಪತಿಯಾದಂತಹ ಬುಧ ದಶಮ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿ ಇದ್ದಾನೆ ಅಂತ ಅಂದರೆ ನಿಮಗೆ ಧೈರ್ಯ ತುಂಬಾ ಜಾಸ್ತಿ ಬರ್ತದೆ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಆದ್ರೂ ನೀವು ಧೈರ್ಯದಿಂದ ಮುನ್ನುಗ್ತೀರಾ, ಪುಕ್ಕಲತನ ಎಲ್ಲ ಬಿಟ್ಟು ಹೋಗ್ತದೆ. ಹಾಗೆಯೇ ನಿಮ್ಮ ಎಲ್ಲ ಕೆಲಸಗಳಿಗೂ ಸಹೋದರ ಸಹೋದರಿಯರಿಂದ ತುಂಬ ಸಪೋರ್ಟ್ ಸಿಗ್ತದೆ ಅಂತಲೇ ಹೇಳ್ಬೋದು. ಫಿನಾನ್ಷಿಯಲಿ ಆಗಿರ್ಬೋದು, ಮಾರಲ್ ಆಗಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ನಿಮ್ಮ ಸಹೋದರ ಸಹೋದರಿಯರು ಅಂತಲೇ ಹೇಳ್ಬೋದು. ಋಣ ಕಡಿಮೆ ಆಗುತ್ತೆ, ಅಂದರೆ ಸಾಲವಾದ ಕಡಿಮೆ ಆಗುತ್ತೆ. ಆಲ್ರೆಡಿ ಹೇಳ್ದಂಗೆ ಶುಕ್ರನಿಂದ ನಿಮಗೆ ಧನಾಗಮನ ಇದೆ ಅಂತ ಹೇಳಿದ್ದೀನಿ. ಸೊ ಅಲ್ಲಿಂದ ಬಂದ ಹಣದಿಂದ ನೀವು ನಿಮ್ಮ ಋಣವನ್ನು, ಸಾಲವನ್ನು ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತೀರಾ. ನಿಮ್ಮ ತಲೆಬಿಸಿ ಕೊಂಚ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ರೋಗ ಕೂಡ ಎಷ್ಟೋ ಟೈಮಿಂದ ಒಂದು ರೋಗದಿಂದ ಬಳಲ್ತಾ ಇದ್ದು ವಾಸಿ ಆಗದೇ ಇರುವಂತಹ ರೋಗಗಳು ಕೂಡ ಸರಿಯಾದ ಮೆಡಿಸಿನ್ಗೆ ಒಳಪಟ್ಟರೆ ಅತಿ ಶೀಘ್ರದಲ್ಲಿ ಈ ಪೀರಿಯಡಲ್ಲಿ ಒಂದು ರೋಗ ಬಾಧೆ ಕಡಿಮೆಯಾಗುವುದು ಇಂಥದ್ದೆಲ್ಲ ಆಗ್ತದೆ. ಹಾಗೆಯೇ ಶತ್ರು ಬಾಧೆ ಕೂಡ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಬುಧನಿಂದಾಗಿ, ಬುಧನ ದಶಮ ಸ್ಥಾನದ ಪ್ರವೇಶದಿಂದಾಗಿ. ಬುಧ ವಿದ್ಯಾಕಾರಕನೂ ಹೌದು, ಹಾಗೆಯೇ ವ್ಯಾಪಾರಕಾರಕನೂ ಹೌದು. ಇದರಿಂದಾಗಿ ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇರಲ್ಲ, ವ್ಯಾಪಾರದಲ್ಲಿ ಕೂಡ ಯಾವುದೇ ರೀತಿ ಅಡಚಣೆ ಇರಲ್ಲ. ಸೊ ಇವಾಗ ನಿಮ್ಮ ರಾಶ್ಯಾಧಿಪತಿ ವಿಚಾರಕ್ಕೆ ಬರೋಣ. ಸೊ ನಿಮ್ಮ ರಾಶ್ಯಾಧಿಪತಿ ಕುಜ ನಿಮಗೆ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ, ಹಾಗೆಯೇ ಆಯುಷ್ಯ ಸ್ಥಾನಕ್ಕೆ ಅಧಿಪತಿ ಕೂಡ ಕುಜನಾಗಿರ್ತಾನೆ. ಅವನು ಇದೇ 5ನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಧನು ರಾಶಿಯಿಂದ.
ಮಕರ ರಾಶಿ ನಿಮ್ಮ ರಾಶ್ಯಾಧಿಪತಿಗೆ ಉಚ್ಚ ಸ್ಥಾನವಾಗಿರ್ತದೆ. ಸೊ ಉಚ್ಚ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ಇರೋದ್ರಿಂದ ಅವನಿಂದ ಹೆಚ್ಚಿನ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸ್ಬೋದು ಅಂತಾನೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಕುಜನಿಂದಾಗಿ ನಿಮ್ದೇನಾದರೂ ಭೂಮಿಯ ಸಮಸ್ಯೆ ಇದ್ದರೆ, ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಬರಬೇಕು ಅಂತ ಇದ್ದರೆ ಅದು ಸಲೀಸಾಗಿ ಬರುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಭೂಮಿಯ ವಿಷಯಕ್ಕೆ ಯಾವುದಾದ್ರೂ ವ್ಯಾಜ್ಯ ನಡೀತಾ ಇದ್ದು ತುಂಬ ಟೈಮಿಂದ ನಡೀತಾ ಇದ್ದರೆ ಅದೊಂದು ತೀರ್ಮಾನಕ್ಕೆ ಬರುವಂಥದ್ದು, ಅದರ ಫಲಿತಾಂಶ ಹೆಚ್ಚಿನದಾಗಿ ನಿಮ್ಮ ಕಡೆನೇ ಆಗುವಂಥದ್ದು, ಈ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆ ವ್ಯಾಜ್ಯ ಅಥವಾ ತಗಾದೆಗಳಿದ್ರೂ ಕೂಡ ಅದೊಂದು ಇತ್ಯರ್ಥವಾಗುವಂಥದ್ದು ಕುಜನಿಂದಾಗಿ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ರೈತರಿಗಾಗಿರ್ಬೋದು, ಭೂಮಿ ತಗೋಬೇಕು ಅಂತ ಎಷ್ಟೋ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ದು ಅದು ತಗೊಳ್ಳಿಕ್ಕೆ ಆಗದೆ ಇದ್ದರೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಹಾಗೆಯೇ ಮನೆ ಕಟ್ಟಬೇಕು ಅಂತ ಇದ್ರೂ ಕೂಡ ಇದು ಸರಿಯಾದ ಸಕಾಲ ಅಂತಲೇ ಹೇಳ್ಬೋದು. ಸೊ ನಿಮ್ಮ ರಾಶ್ಯಾಧಿಪತಿ ಅದೃಷ್ಟ ಆಯುಷ್ಯ ಸ್ಥಾನದಲ್ಲಿ ಅಂದರೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಂದು ರೀತಿ ಮುಟ್ಟಿದರೆ ಚಿನ್ನವಾಗುವಗಳಿಗೆ ಅಥವಾ ಎಲ್ಲದಕ್ಕೂ ಶುಭ ಕಾಲ ಶುಭ ಗಳಿಗೆ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಮೇಷರಾಶಿಯವರು. ಇನ್ನು ನಿಮ್ಮ ರಾಶಿಯಿಂದ ಪಂಚಮಕ್ಕೆ ಅಧಿಪತಿಯಾಗಿರುವಂತಹ ಸೂರ್ಯ ಶತ್ರು ಸ್ಥಾನದಲ್ಲಿ ಇದ್ದಾನೆ. ಸೊ ಇದರಿಂದಾಗಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ರವಿ ಮನಸ್ಸಿಗೆ ಕಾರಕ. ಸೊ ಅವನು ಕುಂಭರಾಶಿಯನ್ನು 13ನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಕೆಲಸದಲ್ಲಿ ಒಂದು ರೀತಿ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ, ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ನಿಮ್ಮ ಮ್ಯಾನೇಜರು ನಿಮ್ಮ ಮಾತು ಕೇಳದೆ ಇರೋದು ಅಥವಾ ಕೆಲಸದಲ್ಲಿ ತಡಬಡ ಆಗೋದು, ತಪ್ಪಾಗುವಂಥದ್ದು, ಫ್ಯಾಮಿಲಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದೇನೋ ಟೆನ್ಷನ್ ಆಗುವಂಥದ್ದು. ಹಾಗಾಗಿ ಮಾನಸಿಕ ತೊಡಲಾಟಕ್ಕೆ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿನೇ ಇದೆ ಅಂತಲೇ ಹೇಳ್ಬೋದು. ಸೊ ವರ್ಕ್ ಲೈಫು ಪರ್ಸ್ನಲ್ ಲೈಫ್ ಎಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೋಡಿಕೊಂಡು ಹೋಗಬೇಕಾಗತ್ತೆ ಮೇಷರಾಶಿಯವರು. ಈ ಟೆನ್ಷನ್ನಿಂದ ಸ್ವಲ್ಪ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನು ಜಾಸ್ತಿನೇ ಕೊಡಬೇಕಾಗತ್ತೆ. ಯಾಕಂತಂದರೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಹೇಳಿದೆ ನಾನು ನಿಮಗೆ ಬುಧನಿಂದಾಗಿ ರೋಗ ಕಡಿಮೆ ಆಗ್ತದೆ ಅಂತ. ಬಟ್ ರವಿಯಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗ್ಬೋದು ಅಥವಾ ಫಿಸಿಕಲಿ ಸ್ವಲ್ಪ ಚಾಲೆಂಜ್ ಆಗಿ ಇರ್ತದೆ ನಿಮ್ಮ ಈ 13ನೇ ತಾರೀಕಿನ ನಂತರ ಅಂತಲೇ ಹೇಳ್ತೀವಿ. ರವಿಗೆ ಒಂದು ಸಿಂಪಲ್ ಆಗಿರೋ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯ ಮಂತ್ರವನ್ನು ಹೇಳಿ ಆಯಿತಾ. ಒಂದು 5-10 ನಿಮಿಷ ಹೇಳಿ ಸೂರ್ಯ ನಮಸ್ಕಾರ ಮಾಡಿದ್ರೂ ತುಂಬಾ ಒಳ್ಳೆಯದು. ನಿಮ್ಮ ರಾಶಿಯಿಂದ ನವಮದಲ್ಲಿ ಹಾಗೇನೆ 12ನೇ ಮನೆಯಲ್ಲಿ ಗುರು ಆಲ್ರೆಡಿ ಇದ್ದಾನೆ. ಸೊ ಗುರುವಿನಿಂದ ನಿಮ್ಗೆ ಯಾವುದೇ ರೀತಿ ಕೆಟ್ಟದ್ದಾಗಲ್ಲ ಅಂತಲೇ ಹೇಳ್ಬೋದು, ಅದಕ್ಕೂ ಭಯಪಡುವ ಅಗತ್ಯ ಇಲ್ಲ. ಶನಿ ಕೂಡ ಲಾಭಸ್ಥಾನದಲ್ಲಿ ಇದ್ದಾನೆ, ಚೆನ್ನಾಗಿದ್ದಾನೆ. ಶನಿಯಿಂದನೂ ಕೂಡ ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ. ಬಾಕಿ ಎಲ್ಲ ಗ್ರಹಗಳು ಚೆನ್ನಾಗಿನೇ ಇವೆ ಎಕ್ಸೆಪ್ಟ್ ರವಿ ಅಂತಲೇ ಹೇಳ್ಬೋದು. ಹಾಗಾಗಿ ರವಿಯಿಂದ ಸ್ವಲ್ಪ ಮಾನಸಿಕವಾಗಿ ತೊಂದರೆ, ದೈಹಿಕವಾಗಿ ತೊಂದರೆ ಅನುಭವಿಸ್ಬೇಕಾಗ್ತದೆ. ಟೆನ್ಷನ್ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಅದನ್ನೊಂದು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಇಷ್ಟೇ. ಇವಾಗ ದಶಮದಲ್ಲಿರೋ ಬುಧನಿಂದ ಏನೆಲ್ಲ ಒಳ್ಳೆಯ ಫಲಗಳು ಸಿಗ್ತದೆ ಅಂತ ನೋಡೋಣ. ಧ್ಯಾನ ಜಾಸ್ತಿ ಆಗ್ತದೆ, ಐಶ್ವರ್ಯ ಜಾಸ್ತಿ ಆಗ್ತದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತದೆ, ಪ್ರಮೋಷನ್ ಸಿಗುವ ಸಾಧ್ಯತೆನೂ ಜಾಸ್ತಿ ಇದೆ. ಬುಧನೊಂದಿಗೆ ಶುಕ್ರ ಸೇರೋದ್ರಿಂದ ಮಾತಿನಲ್ಲಿ ಸ್ವಲ್ಪ ಹೆಚ್ಚಿನ ಜಾಣ್ಮೆಯನ್ನು ತೋರಿಸ್ತೀರಾ ಅಂತಾನೆ ಹೇಳ್ಬೋದು. ಸಂಪತ್ತಲ್ಲಿ ಅಭಿವೃದ್ಧಿ ಆಗ್ತದೆ. ಕಲೆಯನ್ನು ನಂಬಿ ಬದುಕಿರೋರಿಗೆ ತುಂಬಾ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೂ ಕೂಡ ಬುಧನಿಂದ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಎಫರ್ಟ್ ಹಾಕಿದ್ರೆ ಫಲ ಕಟ್ಟಿಟ ಬುದ್ಧಿಮತ್ತೆಯನ್ನು ಹೆಚ್ಚಿಸುವ ಕ್ರೀಡೆಯಿಂದನೂ ಕೂಡ ಅದನ್ನು ನಂಬಿಕೊಂಡಿರೋರ್ಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಫೆಬ್ರವರಿ ಮಾಸ. ಲೈಕ್ ಚೆಸ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಅಥವಾ ನಿಮ್ಮ ಬ್ರೈನನ್ನು ಯೂಸ್ ಮಾಡಿಕೊಂಡು ಆಡುವಂತಹ ಆಟಗಳು. ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಾ, ಒಳ್ಳೆಯ ಕೆಲಸಗಳನ್ನು ಅಂತ ಹೇಳ್ಬೋದು. ಅರ್ಧಕ್ಕೆ ಸ್ಟಾಪ್ ಆಗಿರುವಂತಹ ಕೆಲಸಗಳು ಪುನರಾರಂಭವಾಗ್ತದೆ ಈ ಮಾಸದಲ್ಲಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಬುಧ, ಕುಜ, ಶುಕ್ರ, ಶನಿ ಹಾಗೆ ಗುರುವಿನಿಂದ ತುಂಬಾ ಒಳ್ಳೆಯ ಫಲಗಳು ಸಿಗ್ತದೆ. ರವಿಯಿಂದ ಕೊಂಚ ಮಟ್ಟಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ರವಿಗೆ ಪರಿಹಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಒಂದು 5-10 ನಿಮಿಷ ಹೇಳ್ಕೊಳ್ತಾ ಬನ್ನಿ. ಎಲ್ಲ ಒಳ್ಳೇದಾಗ್ತದೆ, ಭಯ ಪಡುವ ಅಗತ್ಯ ಇಲ್ಲ. ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲ.